ಕುಡಿಯೋದು ನನ್ನ ಬಿಸ್ನೆಸ್, ಆದರೂ ನಾಯಕ ದುಡಿಯೋದು ನನ್ನ ವೀಕ್ನೆಸ್. ಕುಡುಕರಿಗೆಲ್ಲ ನಾಯಕ. ಹೇಗಿದೆ ಅಲ್ಲ? ಅಯ್ಯೋ, ಹೆಂಗೆ ಮನೆಗೆ ಹೋಗ್ಬೇಕಂತ ಗೊತ್ತಾಗತ್ತಿಲ್ಲಲ್ಲೋ. ಅಲ್ಲ, ನೀ ದಿನ ಹಿಂಗೆ ಬಂದ್ರ ನೀನು ಹೇಳ್ತೀಯ ನನ್ನಂಗಿಲ್ಲ. ಅಯ್ಯೋ ಮಗ, ನಾನು ಏನ್ತಿನ? ಅಯ್ಯೋ ಆಕಿದ್ ಏನು ಕೇಳ್ತೀವೋ, ದಿನ ಮಾತಾಡ್ತಾಳ. ಯಾರು ತಲೆಯಾಗ ಹಾಕೋತಾರ? ತಲೆಯಾಗ ಹಾಕೋತಂಗ ಬಿಟ್ಬಿಡೋದನ್ನೆಲ್ಲ. ತಲೆಯಾಗ ಹಾಕೊಂಡ್ರೆ ಟೆನ್ಷನ್, ಬಿಟ್ಬಿಟ್ರೆ ಈ ಕಡೆ ಕಿವಿಯಿಂದ ಕೇಳಿ ಈ ಕಡೆ ಕಿವಿಯಿಂದ ಬಿಟ್ಬಿಡೋದು. ಯಾಕೋ ಮಾಮ ಮನೆಗೆ ಬಂದಿಲ್ಲ, ಎಲ್ಲಿ ಹೋದ್ರು ಏನು, ಇಷ್ಟೊತ್ತಾದ್ರೂ ಮನೆಗೆ ಬಂದಿಲ್ಲ. ರಾಜಿ ಅಕ್ಕ ಚಿಂತಿಲ್ಲ, ಆರಾಮ್ ರೂಮ್ನಾಗ ಮಕ್ಕೊಂಡಾಳ. ಆದ್ರೆ ನನಗೆ ಏನು ಮಾಡ್ಬೇಕಂತ ಗೊತ್ತಾಗದೆ ಹುಡ್ಕಾಕ್ ಬಂದನ. ಎಲ್ಲಿ ಹೋಗ್ಬೇಕು, ಎಲ್ಲಿ ಹುಡುಕ್ಬೇಕು ಒಂದು ತಿಳಿವಲ್ತು ನನಗೆ. ಇದು ಮೊದಲ ಊರು ಬೇರೆ ಹೊಸದೈತಿ. ಆ ರಾಜಿ ಅಕ್ಕ ಕರೆದ್ರೆ ಬರಂಗಿಲ್ಲ ಅಂದ್ಲು. ಬೇಕಿದ್ರೆ ನಿನ್ನ ಗಂಡ ನೀನು ಹುಡ್ಕೋಗು ಅಂತ ಹೇಳು. ಏನು ಮಾಡೋದೀಗ? ಮಾಮನ ಎಲ್ಲಿ ಹುಡುಕ್ಲಿ ನಾನು? ಅಲ್ಲಿ ಯಾರೋ ಕುಂತಂಗೈತಿ, ಯಾರಂತೇಳಿ ಸಮೀಪಂದ ನೋಡ್ಬೇಕು. ನೋಡಿದ್ರೆ ದೂರಿನಿಂದ ನೋಡಿದ್ರೆ ಯಾರಂತ ಗೊತ್ತಾಗಬಾರು, ಸಮೀಪದಿಂದ ನೋಡಿದ್ರೆ ಯಾರಂತ ಗೊತ್ತಾಗ್ತತಿ. ಆದರೆ ಇಲ್ಲಿ ನಮ್ಮ ಅಮ್ಮ ಹಿಂಗಂತ ಕುಂದ್ರಂಗಿಲ್ಲ ರೋಡ್ನಾಗ. ಅವ್ರ ತಲೆ ಕೂದಲ ನೋಡಿದ್ರೆ ನಮ್ಮ ಮಾಮನ ಇರಬೇಕು ಅಂತ ಅನ್ಸತಿ. ಹೋಗಿ ಒಂದ್ಸರಿ ನೋಡೋಣಂತ. ಅಲ್ಲ ಕಣು, ಈ ಹೆಂಡತಿರ್ ಸವಾಸ ಮಾಡಿ ಮದುವೆ ಯಾಕೆ ಆಗ್ತೀವಿ ಅಂತ ನಂಗೆ ಗೊತ್ತಾಗ್ತಿಲ್ಲ. ಅದು ಒಂದು ವಿಷಯಕ್ಕೆ ಮದುವೆ ಆಗ್ಬೇಕ, ಅದರಲ್ಲೂ ನಂಗೆ ಒಬ್ಬಳು ಅಲ್ಲ ಇಬ್ಬಿಬ್ರು. ಬೇಡ ಬೇಡ ಅಂದ್ರೂ ಇಬ್ಬಿಬ್ರು ಗೊತ್ತಾ ನಿಂಗೆ? ಅಯ್ಯೋ ಮಾಮ, ಏನು ಮಾಡ್ತಾ ಇದ್ದಾರೆ? ಮಾಮ ಕುಡಿತಾ ಇದ್ದಾನ? ಮೊದಲೆಲ್ಲ ಕುಡಿತಿರ್ಲಿಲ್ಲ, ಆದ್ರೆ ಇವಾಗ ನಾನು ಮದುವೆ ಆಗಿರೋದಕ್ಕೆ ಕುಡಿಯೋದನ್ನ ಕಲಿಯಾಕತ್ತಾನ. ಛೇ, ನನ್ನ ಮಾಮನೇ ಅವನು. ಮಾಮ ಮಾಮ, ಏನು ಮಾಡ್ತಾ ಇದೀಯ ನೀನು? ಯಾಕೆ ಕುಡಿತಾ ಇದೀಯಾ? ನಿನಗೊಂದು ಚೂರಾದ್ರೂ ಏನಾದರೂ ಇದೆಯಾ? ಅಲ್ಲ, ನೀನು ಕುಡಿಯಂಗಿಲ್ಲ ಅಂತ ಕೆಲಸ ಅತ್ತೆಗೆ ಮಾತು ಕೊಟ್ಟು ಈಗ ನೋಡಿದ್ರೆ ಕುಡಿಯಾಕತಿಯಲ್ಲ. ಯಾಕೆ ಈ ರೀತಿ ಮಾಡಕತ್ತಿ ಮಾಮ? ಏನಾಯ್ತು? ಬಂದಿದ್ದು ನಾನು ಕುಡಿಯೋತಿಲ್ಲ, ನೆಟ್ಟನ್ನು ಕುಡಿಯಾಕತ್ತನ ಇಲ್ಲ. ನಾನು ಜ್ಯೂಸ್ ಕುಡಿಯಾಕತ್ತೀನಿ. ಹೆಂಗೆ ಕುಡಿಯತ್ತೀನಿ? ಜ್ಯೂಸು ನಿಂಗು ಬೇಕಾ? ಬಾ ಕುಡಿ, ಬಂದಿದ್ದೆ ಕುಡಿ ಬಾ. ಅಣ್ಣ, ನೀವೇನಣ್ಣ ಈ ರೀತಿ ಅವ್ರಿಗೆ ಕುಡಿಯಾಕ ಕೊಟ್ಟು ನೀವು ಕುಡ್ಕೊಂತ ಕುಂತಾರಲ್ಲ? ಈ ರೀತಿ ಮಾಡೋದ್ರಿಂದ ಆರೋಗ್ಯಕ್ಕೆ ಎಷ್ಟು ಕೆಟ್ಟದಂತ ನಿಮಗೂ ಗೊತ್ತೈತಿಲ್ಲ. ಗೊತ್ತಿದ್ದು ನೀವು ಯಾಕೆ ಈ ರೀತಿ ಮಾಡ್ತಾ ಇದ್ದೀರಿ ಅಣ್ಣ? ನಿಮ್ಮನ್ನೇ ಕೇಳ್ತಾ ಇರೋದು. ನೋಡಮ್ಮ, ನಾವು ಕುಡುಕರು, ನಾವು ಕುಡಿತೀವಿ, ಅದು ಪ್ರಶ್ನೆ ಮಾಡಬಾರ್ದು. ಓಕೆನಾ? ನಾನು ಎಂದಿನೇ ಪ್ರಶ್ನೆ ಮಾಡಲ್ಲ, ನೀನು ಮಾಡಬೇಡ. ಓಕೆ, ಇಲ್ಲಿಂದ ಹೋಗು. ಅಯ್ಯೋ ದೇವ್ರೆ, ಏನಪ್ಪ ಮಾಡ್ಲಿ ಇವಾಗ? ಮಾಮ ಎದ್ಬಾ ಮಾಮ, ಮನೆಗೆ ಹೋಗೋಣ. ಹೇಳ್ ಮಾಮ. ನಾನು ಮನೆಗೆ ಬರಲ್ಲ, ಅಲ್ಲಿ ನಂಗಂತ ಯಾರು ಇಲ್ಲ. ನಿನ್ನತ್ರ ಬಂದ್ರೆ ಅವಳು ಕೋಪ ಮಾಡ್ಕೊತಾಳೆ, ಅವಳ ಹತ್ರ ಹೋದ್ರೆ ನೀನು ಬೇಜಾರು ಮಾಡ್ಕೊತೀಯ. ಅದಕ್ಕೆ ನಾನು ಇಲ್ಲೇ ಇರ್ತೀನಿ, ನಾನೆಲ್ಲೂ ಬರಲ್ಲ. ನೀ ಹೋಗು, ನೀ ಮನೆಗೆ ಹೋಗು ನಿತ್ಯ. ಎದ್ದೇಳು ಮಾಮ, ಎದ್ದೇಳು. ಅಮ್ಮ ಎಷ್ಟು ಭಾರ ಇದ್ದಾರೆ ಮಾಮ. ಅಣ್ಣ ನೀವು ಮನೆಗೆ ಹೋಗಿ ಅಣ್ಣ, ಅವ್ರನ್ನ ನಾನು ಕರ್ಕೊಂಡು ಹೋಗ್ತೀನಿ. ಆಯ್ತಮ್ಮ, ನೀವು ಹೋಗಿ, ನಾನು ಆಮೇಲೆ ಹೋಗ್ತೀನಿ. ಏನಾದರೂ ಮಾಡಪ್ಪ, ನನ್ನ ಗಂಡನ ನಾನು ಮನೆಗೆ ಕರ್ಕೊಂಡು ಹೋಗ್ತೀನಿ. ಮಾಮ ಏನು ಮಾಡ್ತಾ ಇದೀಯ ನೀನು? ನಿಂಗೆ ಅರ್ಥ ಆಗ್ತಾ ಇಲ್ಲ ಮಾಮ. ಸರಿ, ನಾನು ಫುಲ್ಲು ಸರಿಯಾಗಿದ್ದೀನಿ. ಕೈ ಬಿಡು ನಿತ್ಯ, ಬಿಡು. ಹಂಗಾರು ನಂಗೊಂದು ಮಾತು ನಡೆಸ್ಕೊಡ್ತೀನಿ ನಿತ್ಯ. ನಾನು ನನ್ನ ಹೆಂಡತಿ ಜೊತೆ ಇರಬೇಕು, ರಾಜಿ ಜೊತೆ ಇರಬೇಕು. ನೀನು ಮನೆ ಬಿಟ್ಟು ಹೋಗು, ನಂಗೆ ನೀನು ಬೇಡ, ನಂಗೆ ಬೇಡ. ಅಯ್ಯೋ ಮಾಮ, ನೀನು ನನಗೂ ತಾಳಿ ಕಟ್ಟಿದೆ. ಕುಡಿದು ನಿಷೇಧಾಗ ಏನೆಲ್ಲ ಮಾತಾಡಬೇಡ. ನಾನೇನು ಯಾರಂತ ಮರ್ತ್ಬಿಟ್ಟೇನು? ತಾಳಿ ಕಟ್ಟಿದ್ದನ್ನು ಮರ್ತ್ಬಿಟ್ಟೇನು ಮಾಮ? ಸರಿ, ಅಯ್ಯೋ ನಿಮ್ಮ ಮಾಲೆ ಬಿದ್ದುಬಿಟ್ನಾ? ಪರವಾಗಿಲ್ಲ ಮಾಮ, ನಾನೇ ನಿನ್ನ ಹೆಂಡತಿ ಅಲ್ವಾ, ನಡೀತೈತಿ. ಯಾಕೆ ಮಾಮ ಈ ರೀತಿ ನನ್ನನ್ನು ದ್ವೇಷ ಮಾಡತ್ತಿ? ನಾ ಅಂದರೆ ನಿಂಗೆ ಇಷ್ಟ ಇಲ್ಲೇನು?
ನೀ ಅಂದ್ರು ನಂಗೆ ಇಷ್ಟನ, ಆದ್ರೆ ರಾಜಿ ಅಂದ್ರೆ ಭಾಳ ಇಷ್ಟ. ಭಾಳ ಅಂದ್ರೆ ಭಾಳ ಇಷ್ಟ. ಆಕೆ ಪ್ರೀತಿ ಮಾಡಿ ಅಂದ್ರೆ ಪ್ರೀತಿ ಮಾಡಿ ನಾನು ಮದುವೆ ಆಗಿನಲ್ಲ, ಅದಕ್ಕೆ. ಅಯ್ಯೋ ಮಾಮ, ಬೀಳ್ತೀಯ ಮಾಮ, ಹುಷಾರು. ನಾ ಸರಿ ಇದೀನಿ ನಿತ್ಯ, ಕೈ ಬಿಡು ನನ್ನ, ನಾ ಬೀಳುದಿಲ್ಲ. ಮಾಮಗ ನನ್ನ ಮದುವೆ ಆಗಿರೋಕೆ ಇಷ್ಟು ನೋವಾಗೈತಿ. ಕುಡಿದೇ ಇರೋರು ಕುಡಿಯೋಕೆ ಕಲ್ತ್ರೇನ, ನನ್ನಿಂದಾಗಿ ಕುಡಿಯೋಕೆ ಕಲ್ತ್ರ. ಇವತ್ತು ಅವರಮ್ಮ ಬಂದು ಹಂಗೆ ಬೈದೋಗಿರೋದಕ್ಕೆ ಮಾಮ ಈ ರೀತಿ ಮಾಡ್ತಾ ಇರೋದು. ಮೊದಲು ಮಾಮ ಎಷ್ಟು ಚೆನ್ನಾಗಿದ್ದ, ನನ್ನ ಜೊತೆನೂ ಚೆನ್ನಾಗಿದ್ದ, ಅಕ್ಕನ ಜೊತೆನೂ ಚೆನ್ನಾಗಿದ್ದ. ಆದರೆ ಇವಾಗ ಅವರಮ್ಮ ಬಂದು ಹೋಗಿ ಇವ್ರನ್ನ ಬೈತಿರೋದಕ್ಕೆ ಮಾಮ ಎಷ್ಟು ಮನಸ್ಸಿಗೆ ತೊಗೊಂಡ್ಬಿಟ್ಟಾರು. ಏನಪ್ಪ ಮಾಡಲಿದ್ದೀವ್ರಿ ಇವಾಗ. ನಾನು ಸರಿ ಇದ್ದೀನಿ. ಅತ್ತೆ ಬಂದನ ಹೆಂಗ್ ಬೇಕು ಹಂಗೆ ಬೈದ್ಬಿಟ್ರು. ನನ್ನ ಮಗ ಅಂತಿದ್ರು, ಆದ್ರೆ ಈಗ ಬೈದು ಹೋಗ್ಬಿಟ್ರು. ಮನಸ್ಸಿಗೆ ಅದೇ ಚುಚ್ಚುತ್ತಾ ಇದೆ, ಇಲ್ಲಿ ಚುಚ್ಚುತ್ತಾ ಇದೆ ನನಗೆ ಇಲ್ಲಿ. ಹಾಳದೋಳು ಮಾಡೋದೆಲ್ಲ ಮಾಡಿ ನನ್ನ ಗಂಡ ಹುಡ್ಕೋಕೆ ಹೋಗೋಣ ಬಾ ಅಂತ ಕರೀತಾಳೆ. ಈಗ ಅಷ್ಟೇ ಗಂಡ ನೋಡು, ನನಗೆ ಗಂಡಲ್ಲ, ನನಗೆ ತಾಳಿ ಕಟ್ಟಿಲ್ಲ ಅವನು. ಅದಕ್ಕೆ ಏನಾದರೂ ಮಾಡ್ಕೊಂಡು ಹಾಳಾಗಿ ಹೋಗಲಿ. ಇವ್ರು ಚಿಂತೆ ಮಾಡ್ಕೊಂತ ನಾನು ಸಣ್ಣ ಆಗ್ಬಿಡತ್ತನಂತ ಅವ್ವ ಹೇಳತ್ತಿದ್ಲು. ನಾನು ಅಷ್ಟು ಸಣ್ಣ ಆಗ್ಬಿಟ್ಟೆ. ನೀನು ರಮೇಶ ಒಂದು ಮಾತು ಹೇಳಿಲ್ಲ. ಅಯ್ಯೋ ಪಾಪ, ರಮೇಶಂದು ಏನಾಯಿತು ಒಂದು ಗೊತ್ತಿಲ್ಲ. ಆ ಬೇರೆ ಆಕೆ ರಾಣಿ ಆಕೆ ಬಂದು ನನಗೆ ಹಾಗೆಲ್ಲ ಅಂದ್ಬಿಟ್ಲು. ನನ್ನ ಮನಸ್ಸಿಗೆ ಅದೊಂದು ಚುಚ್ಚಾತತಿ ಅಂತಂದ್ರಾಗ ಅವ್ವ ಬೇರೆ ಬಂದ್ಲು. ಎಲ್ಲ ಸೇರಿಸಿ ಮನಸ್ಸಿನಾಗ ಒಂಥರ ಆಗತ್ಬಿಟ್ಟತಿ. ಧ್ವನಿ ಕೇಳಿದಂಗೆ ಆಗತ್ತತಿ. ಬಂದ್ರೆ ಏನೋ ಬಂದಿರ್ಬೇಕು, ನೋಡೋಣ ತಡಿ, ಬಂದ್ರೆ ಇಲ್ಲ ಅಂತೇಳಿ. ಸರಿ ನಿತ್ಯ, ನನ್ನ ರಾಜಿ ಎಲ್ಲಿದ್ದಾಳೆ ನಿತ್ಯ? ಯಾಕೆ ಅಂತ ಕರ್ಕೊಂಡು ಹೋಗು, ನಾ ಮಾತಾಡಬೇಕು. ರಾಜಿ ಹತ್ರ ನನ್ನ ಕಾಲು ಬಿದ್ದು ತಪ್ಪಾಯ್ತು ಅಂತ ಕೇಳಬೇಕು. ಕರ್ಕೊಂಡು ಹೋಗು ನಿತ್ಯ. ಕರ್ಕೊಂಬಂದಿನಿ ನೋಡಿ ಮಾಮ. ರಾಜಿ ಅಕ್ಕ ಇಲ್ಲಿ ಮುಂದೆ ನಿಂತಾಳ, ಮಾತಾಡ್ರಿ. ಏನಾತ ಅವ್ರಿಗೆ? ಅವ್ರು ಯಾಕೆ ಹಿಂಗದಾರ? ನೀನು ಯಾಕೆ ಮಕ್ಕ ಹಿಂಗೆ ಮಾಡ್ಕೊಂಡಿದ್ದಿ? ಏನಾದ್ರೂ ಆತನ? ಅದು ಅಕ್ಕ ಮಾಮ ಏನು ಇಟ್ಟು ವಾಸನೆ ಬರಾಕತ್ತಾರೋ? ಕುಡ್ಕೊಂಡು ಬಂದಾರೇನ? ಚೀ ಇಡ್ಲಿ ಕಲಿಸ್ಬಿಟ್ಟೆ ನನ್ನ ಗಂಡಗ. ಕುಡಿದಿರ ಅವಂಗ ಕುಡಿದು ಕಲಿಸ್ಬಿಟ್ಟೇನ ಹಂಗಾರ. ನನ್ನ ರೂಮಿಗೆ ಯಾಕೆ ಕರ್ಕೊಂಬಂದಿದ್ದಿ? ಕುಡಿದ್ಮೇಲೆ ಯಾಕೆ ನಿನ್ನ ಪಕ್ಕ ಮಲಗಿಸ್ಕೊಳಕ್ಕಾಗಲ್ಲ ಅಂತ ನನ್ನ ರೂಮಿಗೆ ಕರ್ಕೊಂಬಂದಿನ? ಅಲ್ಲೇ ಕರ್ಕೊಂಡು ನಡಿ. ಹಂಗಲ್ಲ ಅಕ್ಕ, ಅವ್ರು ನಿನ್ನ ಜೊತೆ ಮಾತಾಡ್ಬೇಕಂದ್ರೆ ಅದಕ್ಕೆ ಕರ್ಕೊಂಡು ಬನ್ನಿ. ಇಲ್ಲ ಅಂದಿದ್ರೆ ಅಲ್ಲಿಗೆ ಕರ್ಕೊಂಡು ಹೋಗ್ತಿರಿ ಕಿಲ್ಲೇನು? ಮಾತಾಡ್ಬೇಕಂತ ಮಾತಾಡಕ್ಕ ಒಂದು ಸ್ವಲ್ಪ ಅವ್ರ ಜೊತೆ ಮನಸ್ಸಿಗೆ ಸಮಾಧಾನ ಆದ್ರೂ ಆಗ್ತತಿ. ನೀವು ಮಾತಾಡಿಲ್ಲ ಅಂತೇಳಿ ಕೊರಗಕತ್ತಾರ ಅವ್ರ ಮನಸ್ಸಿನಾಗ. ಒಂದು ಈಟಾದ್ರೂ ಮಾತಾಡಕ್ಕ. ಹೌದು ರಾಜಿ, ನೀ ಮಾತಾಡಿಲ್ಲ ಅಂತ ನಂಗೆ ಭಾಳ ಬೇಜಾರಾಗತ್ತೈತಿ ರಾಜಿ. ಸಾಯ್ಬೇಕು ಅನ್ಸತೈತಿ. ಹಾಂ ಈಗ ಬಂತೇನೋ ನನ್ನ ಮೇಲೆ ಮನ್ಸು? ಅದಕ್ಕೆ ಬಂದು ಏನು ರೂಮಿಗೆ ನಡ್ದು ಬಿಡಿ. ಇಲ್ಲಿಂದ ಹೋಗ್ಬೇಡಿ. ಈಗ ಹೇಳಿದೆ ನಾನು. ಅಯ್ಯೋ ಏನ್ರಿ ಇದು? ಹೇಳ್ರಿ ಏನೈತೆ ಹಿಡ್ಕೊಬಾರ. ಯಾಕೆ ಹಿಂಗೆ ಕಂಡು ಪೂರ್ತಿ ಕುಡ್ಕೊಂಡು ಕಾಸು ಬಂದಾರ ಇಲ್ಲಿ? ಹಾಂ ಈಗ ಬೇಕಾತನ್ ರಾಜಿ? ಈಗ ಬೇಕಾಗಿರ್ಬೇಕು, ಅದಕ್ಕೆ ಬಂದ್ರಿ. ಅದು ಕಂಡು ಪೂರ್ತಿ ಕುಡ್ಕೊಂಡು ಇಷ್ಟು ದಿನ ಎಲ್ಲ ಚಾಲಿ ಇವಾಗಿಲಿಂದ ಬತ್ರಿ. ಇವಾಗ ಈಗ ಕುಡಿದಲ್ಲ ನನ್ನ ಮುಂದೆ ಇಟ್ಕೊಳಕ್ಕೆ ಹೋಗ್ಬೇಡ ನೋಡಿ. ಇವಾಗ ಹೇಳ್ತಾನೆ ನಾನು. ಅಕ್ಕ ಒಂದು ಮಾತು ಹೇಳ್ತೀನಿ, ತಪ್ಪು ತಿಳ್ಕೊಬೇಡ. ಅವ್ರ ಜೊತೆ ಒಂದೆರಡು ಮಾತು ನಕ್ಕೊಂತ ಮಾತಾಡಕ್ಕ. ಅವರು ಭಾಳ ಮನ್ಸಿಗೆ ಬೇಜಾರು ಮಾಡ್ಕೊಂಡಾರ ನೀವು ಮಾತಾಡಲ್ಲ ಅಂತೇಳಿ. ಒಂದೆರಡು ಮಾತು ಮಾತಾಡಕ್ಕ. ಯಾಕೆ ಈ ರೀತಿ ಮಾಡಕತ್ತಿ? ಓಹೋ ನನ್ನ ಗಂಡ ಜೊತೆ ಮಾತಾಡ್ದನ ನೀ ಹೇಳ್ಕೊಡ್ಬೇಕೇನು ನನಗೆ? ಭಾರಿ ಇದಿ ಬಿಡು. ನೀನು ಕೇಳಿ ನನ್ನ ಗಂಡ ಜೊತೆ ಹೆಂಗೆ ಮಾತಾಡ್ಬೇಕಂದ್ರೆ ನಾನು ತಿಳ್ಕೊಬೇಕೇನು? ಮೊದಲ ಇಲ್ಲಿಂದ ನಡಿ ನೀನು. ಅವನು ಕರ್ಕೊಂಡು ಹೋಗು. ನನ್ನ ರೂಮಿಗೆ ಇಲ್ಲಿ ಬರಕ್ಕೆ ಹೋಗ್ಬೇಡ ನೋಡು. ಏನೋ ಸೌಂಡ್ ಆತಲ್ಲ ಅಂತ ಎದ್ದು ಬನ್ನಿ ಅಷ್ಟೇ. ಅದನ್ನು ಬಿಟ್ಟರೆ ನೀವು ನೋಡೋಕೇನು ಬಂದಿಲ್ಲ. ನಾನು ಕರ್ಕೊಂಡು ಹೋಗಿಲ್ಲಿಂದ. ರಾಜಿ, ನೀನು ಕಾಲು ಬೀಳ್ತು ರಾಜಿ, ನನಗೆ ಕ್ಷಮಿಸ್ಬಿಡು. ನಾನು ಬೇಕಂತ ಮಾಡಿಲ್ಲ ರಾಜಿ, ನನ್ನ ನಂಬು ರಾಜಿ. ಅಯ್ಯೋ ರೀ, ಏನು ಮಾಡತ್ರಿ? ಸರಿ ರೀ. ಅಲ್ಲ ಹೆಂಡತಿ ಕಾಲು ಯಾರು ಬೀಳ್ತಾರೇನು? ಏನು ಹುಚ್ಚರಂಗೆ ಮಾಡತ್ರಲ್ಲ ನೀವು? ಸರಿತೇ ಇಲ್ಲ ಏನಿತಿ? ಏನು ನೋಡ್ಕೊಂತ ನಿಂತಿದ್ದಿ? ಹೇಳ್ಕೊ ರಾವ್ನ, ಹೇಳ್ಕೊ. ಮಾಮ ಎದ್ದೇಳು ಮಾಮ, ಯಾಕೆ ಈ ರೀತಿ ಎಲ್ಲ ಮಾಡಕತ್ತಿದ್ದಿ? ಎದ್ದೇಳು ಮಾಮ. ನೀನು ಹೆಂಡತಿಗೆ ಅಂತ ಬೀಳೋದೇನು? ಅದು ತಪ್ಪಾಗ್ತತಿ. ಹೇಳು ಮಾಮ. ನಾನು ತಪ್ಪು ಮಾಡಿಬಿಟ್ಟೆ ನಿತ್ಯ, ತಪ್ಪು ಮಾಡಿಬಿಟ್ನಿ. ಅದಕ್ಕೆ ನನ್ನ ಹೆಂಡತಿ ಕಾಲು ಬೀಳೋದ್ರಾಗ ಏನು ತಪ್ಪಿಲ್ಲ. ರಾಜಿ ನನಗೆ ಕ್ಷಮಿಸಿದೆ ಅಂತ ಹೇಳಿ ರಾಜಿ, ಅಂದ್ರೆ ಕಾಲು ಬಿಡ್ತೇನೆ ನನ್ನಿಂದ. ಹೇಳಿ ರಾಜಿ. ಅಯ್ಯೋ ರೀ, ಕ್ಷಮಿಸಿದನ್ರಿ. ಎದ್ದೇಳ್ರಿ. ನೀವು ನನ್ನ ಕಾಲೆಲ್ಲ ಮುಟ್ಬೇಡ್ರಿ, ಅದು ತಪ್ಪಾಕತಿ. ಎದ್ದೇಳ್ರಿ ರೀ. ಎಲ್ಲ ನನ್ನಿಂದನೇ ಆಗಿದ್ದು, ನಂದೇ ತಪ್ಪು. ಮಾಮನ ಈ ರೀತಿ ನೋಡೋಕೆ ನನ್ನ ಕೈಯೆಲ್ಲ ಆಗ್ತಾ ಇಲ್ಲ. ಅಯ್ಯೋ ರೀ, ನೀವು ಈ ರೀತಿ ಎಲ್ಲ ಮಾಡಕ್ಕೆ ಹೋಗ್ಬೇಡ್ರಿ. ನಂಗೆ ಭಾಳ ಬೇಜಾರಾಕತಿ. ದುಃಖ ತಡ್ಕೊಳಕ್ಕೆ ಆಗವಲ್ತು. ನೀನು ನನಗೆ ಕ್ಷಮಿಸಿದೆ ಅಂದೆಲ್ಲ ನಂಗೆ ಅಷ್ಟೇ ಸಾಕು ರಾಜಿ. ರೀ, ನೀವು
ತಪ್ಪು ಮಾಡಿದ್ದನ್ನು ಈ ರೀತಿ ಒಪ್ಕೊಳತ್ತಾರಲ್ಲ, ನನಗೆ ಅದನ್ನು ನೋಡಿ ಭಾಳ ಬೇಜಾರಾಯ್ತು. ಆಯ್ತು ರೀ, ನಿಮ್ಮನ್ನ ಕ್ಷಮಿಸಿದನು. ನಾವು ಕ್ಷಮಿಸಿದನು ಒಂದು ಮಾತಿಂದ ನಿಮ್ಗೆ ಖುಷಿ ಸಿಗ್ತದೆ ಅನ್ನೋದಾದ್ರೆ ಆಯ್ತು ರೀ, ನಾನು ನಿಮ್ಮನ್ನ ಕ್ಷಮಿಸಿದನು. ನಾನು ಮಾಡಿರೋ ತಪ್ಪ ಸರಿನಾ ಒಂದು ಗೊತ್ತಾಗತ್ತಿಲ್ಲ ನನಗೆ. ಅಕ್ಕ, ಇವತ್ತು ಮಾಮನ ಇಲ್ಲೇ ಮಲಗಿಸ್ಕೋ ಅಕ್ಕ. ಅವರು ಮನ್ಸಿಗೆ ಭಾಳ ಬೇಜಾರು ಮಾಡ್ಕೊಂಡಾರ. ನಾನು ಹೋಗ್ತೀನಿ. ಸರಿ ಆಯ್ತು ನಿತ್ಯ ರೀ, ಇಲ್ಲಿ ಬನ್ನಿ ಮಲ್ಕೊಳ್ಳಿ. ಆಯ್ತು.